ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಏನು ಆಗಸ್ಟ್ 27ನೇ ತಾರೀಕು ಮತ್ತು 28ನೇ ತಾರೀಕು 2 ದಿವಸನೂ ತುಂಬ ಒಂದು ವಿಶೇಷವಾದಂತಹ ದಿನ ಆಗಿದೆ. ನೋಡಿ, ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ ಅವರು ಈ ಆಗಸ್ಟ್ 28ನೇ ತಾರೀಕು 2026 ಈ ಒಂದು ದಿವಸ ಒಂದು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಬೋದು. ಮತ್ತು ಮುಖ್ಯವಾಗಿ ಪೌರ್ಣಮಿ ಬಂದಿದೆ, ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಇದೆ ಅಂತ ಹೇಳಿದರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಮ್ಮ ಭಾರತದಲ್ಲಿ ಚಂದ್ರಗ್ರಹಣ ಇಲ್ಲ. ಈ ಹುಣ್ಣಿಮೆ ಆರಂಭ ಆಗೋದು ಬಂದು ನೋಡಿ, ಗುರುವಾರ ಬೆಳಗ್ಗೆ 9:08 ಪ್ರಾರಂಭ ಆದರೆ ಶುಕ್ರವಾರ ಏನು 2026 ಶುಕ್ರವಾರ 9:48 ಈ ಒಂದು ಹುಣ್ಣಿಮೆ ಮುಕ್ತಾಯ ಆಗುತ್ತೆ. ಮತ್ತು ಹುಣ್ಣಿಮೆ ಅಂದರೆ ನಮಗೆ ಮೊದಲು ಜ್ಞಾಪನ ಬರೋದು, ನಮಗೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಆಚರಣೆ ಮಾಡಿ. ಮತ್ತು ತುಂಬ ಮುಖ್ಯವಾದಂತಹ ದಿನ ಅಂದರೆ ರಕ್ಷಾಬಂಧನ ಆಗಿದೆ. 28ನೇ ತಾರೀಕು ಶುಕ್ರವಾರ 2026 ಸ್ನೇಹಿತರೆ. ಶುಕ್ರವಾರ ಪವಿತ್ರ ಬಂಧನ ಅಂತಲೇ ಹೇಳ್ಬೋದು. ನೋಡಿ, ರಕ್ಷಾಬಂಧನ ಅಂದರೆ ಬಂಧನ ಅಂತ ಕೇಳೋಕ್ಕೆ ನಮಗೊಂಥರ ಖುಷಿ ಆಗುತ್ತೆ. ಹಂಗಾಗಿ ಈ ರಕ್ಷಾಬಂಧನ ದಿನ ಯಾರೆಲ್ಲ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಬೇಕು ಅಂತ ತುಂಬ ದಿವಸದಿಂದ ಕಾಯ್ತಾ ಇರ್ತೀರಾ, ಅವರೆಲ್ಲ ಖಂಡಿತ ಈ ಶುಕ್ರವಾರನೇ ರಕ್ಷಾಬಂಧನ ಬಂದಿದೆ. ರಕ್ಷಾಬಂಧನ ರಾಖಿ ಕಟ್ಟೋಕ್ಕೆ ತುಂಬ ಒಳ್ಳೆ ಮುಹೂರ್ತ ಅಂತ ಹೇಳೋದಾದರೆ ಬೆಳಗ್ಗೆ 5ರಿಂದ 9:48 ತುಂಬ ಚೆನ್ನಾಗಿದೆ. ಮತ್ತು ಇಡೀ ದಿವಸನೂ ತುಂಬ ಚೆನ್ನಾಗಿರುತ್ತೆ. ಏನೊಂದು ರಾಹುಗಾಲ ಯಮಗಡಗಾಲ ಬಿಟ್ಟು ನೀವು ಈ ರಕ್ಷಾಬಂಧನ ಕಾರ್ಯಕ್ರಮನ ನೀವೊಂದು ಆಚರಣೆ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ರಕ್ಷಾಬಂಧನ ಅಂದರೆ ಎಷ್ಟೆಲ್ಲ ಕಿವಿಗೆ ತಂಪಾಗುತ್ತೆ. ಬಂಧನ ಅಂದ್ರೆ ಒಂದು ಪ್ರೀತಿ ವಿಶ್ವಾಸ. ನಾವು ಮದುವೆ ಮಾಡ್ಕೊಂಡು ಹೊರಗಡೆಗೆ ಬಂದಮೇಲೆ ನಮ್ಮ ಅಣ್ಣ ತಮ್ಮದಿರನ್ನ ನಾವು ಒಂದು ಪ್ರೀತಿ ವಿಶ್ವಾಸ ತೋರಿಸೋದು ತುಂಬ ಅಂದರೆ ಈ ರಕ್ಷಾಬಂಧನದಲ್ಲಿ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಎಷ್ಟೋ ಜನ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಸಹ ಒಂದು ಮನಸ್ತಾಪ ಮಾಡ್ಕೊಂಡು ದೂರ ಆಗ್ಬಿಟ್ಟಿರ್ತಾರೆ. ಖಂಡಿತ ಈ ರಕ್ಷಾಬಂಧನ ದಿನ ನೀವೆಲ್ಲರೂ ಒಂದಾಗಿ ಅಂತ ಹೇಳ್ತೀನಿ. ರಕ್ಷಾಬಂಧನ ಅಂದರೆ ನೋಡಿ, ನಾವು ಅವ್ರಿಗೆ ಒಂದು ಕೈಗೆ ಒಂದು ರಾಖಿ ಕಟ್ಟೋದ್ರಿಂದ ಅವ್ರಿಗೆ ತುಂಬ ಏಳಿಗೆ ಆಗುತ್ತಂತೆ, ಒಂದು ರಕ್ಷೆ ಸಿಕ್ಕುತ್ತಂತೆ, ಒಂದು ಶಕ್ತಿ ಬಲ ಅವ್ರಿಗೆ ಸಿಗುತ್ತಂತೆ ಸ್ನೇಹಿತರೆ. ಮತ್ತು ನಾವು ರಾಖಿ ಕಟ್ಟೋದ್ರಿಂದ ನಮ್ಮ ಅಣ್ಣ ತಮ್ಮಂದಿರು ನಮ್ಗೆ ಹಾರೈಸ್ತಾರಂತೆ. ನನ್ನ ಹೆಂಡತಿ ಬಲದ ಜೊತೆ, ತಂದೆ ತಾಯಿ ಬಲದ ಜೊತೆ ನನ್ನ ಅಕ್ಕ ತಂಗಿದಿರ ಬಲನೂ ನನಗಿದೆ, ನಾನು ಏನು ಬೇಕಾದರೂ ಜಯಿಸ್ಬೋದು ಅಂತ ಹೇಳಿ ಅವ್ರಿಗೂ ಸಹ ನಮಗೊಂದು ಪ್ರೀತಿ ವಿಶ್ವಾಸ ತೋರಿಸಿದಾಗ ಭಗವಂತನ ಆಶೀರ್ವಾದ ನಮಗಿನ್ನೂ ಹೆಚ್ಚಷ್ಟು ಒಂದು ಜಾಸ್ತಿ ಆಗುತ್ತಂತೆ ಸ್ನೇಹಿತರೆ. ಹಂಗಾಗಿ ಈ ಒಂದು ರಕ್ಷಾಬಂಧನ ಪ್ರತಿಯೊಬ್ಬರು ಇಲ್ಲಿಂದ ನೀವು ಆಚರಣೆ ಮಾಡ್ಕೊಂಬಂದಿದ್ದೀರಾ, ಖಂಡಿತ ಅವರು ಆಚರಣೆ ಮಾಡ್ಕೊಳ್ತಾ ಹೋಗಿ. ಯಾರೆಲ್ಲ ಮಾಡಿಲ್ಲ ಖಂಡಿತ ಒಂದು ಆಚರಣೆ ಮಾಡಿ, ಖಂಡಿತ ತಪ್ಪಿಲ್ಲ. ಈ ರಕ್ಷಾಬಂಧನ ಒಂದು ಭಾಳ ಒಂದು ಪ್ರೀತಿ ಕೊಡುವಂತಹ ಒಂದು ಬಂಧನ ಆಗಿದೆ. ನಾವು ಏನೊಂದು ಆಚರಣೆ ಮಾಡ್ಕೊಬತ್ತೀವೋ ಅದನ್ನು ನಮ್ಮ ಮಕ್ಕಳೂ ಸಹ ಅದನ್ನು ಆಚರಣೆ ಮಾಡ್ಕೊಬರ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇವೆಲ್ಲ ನಮಗೆ ಒಂದು ಶ್ರೀರಕ್ಷೆ ಕೊಡುವಂತಹ ಒಂದು ಆಚರಣೆ ಆಗಿದೆ ಸ್ನೇಹಿತರೆ. ನಾವು ನೋಡಿ, ಮದುವೆ ಮಾಡ್ಕೊಂಡು ಈಚೆಗೆ ಬಂದಿದ್ದ ತಕ್ಷಣ ತವರು ಮನೆ ಬಾಂಧವ್ಯ ಎಲ್ಲೋ ನಮಗೊಂದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲೂ ನಮ್ಮ ಅಣ್ಣ ತಮ್ಮಂದಿರಿಗೆ ಮದುವೆ ಆದಮೇಲಂತೂ ಮತ್ತಷ್ಟು ಒಂದು ಬಾಂಧವ್ಯ ಕಡಿಮೆ ಆಗ್ತಾ ಬರುತ್ತೆ. ಆ ಪ್ರೀತಿ ಶಾಶ್ವತವಾಗಿ ಉಳಿಬೇಕು ಅಂದರೆ ನಾವು ಈ ಥರ ಒಂದು ಆಚರಣೆಗಳ್ನ, ಹಬ್ಬ ಹರಿದಿನಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾನೆ ಅದು ನಮ್ಮ ಬೆನ್ನೆಲುಬಾಗಿ ನಮ್ಮನ್ನ ಕಾಯ್ತಾ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಅವರೇ ಬಂದು ನಮ್ಗೆ ರಾಖಿ ಕಟ್ಟಲಿ, ನಾವ್ಯಾಕೆ ಹೋಗಬೇಕು ಅನ್ನೋರು ಖಂಡಿತ ಅವೆಲ್ಲ ಒಂದು ಮನಸ್ತಾಪನ ದೂರ ಮಾಡಿ, ಹತ್ರ ಇರೋ ಅಂಥವ್ರು ನೀವೇ ಹೋಗ್ರಿ, ಇಲ್ಲದೇ ಇದ್ದವರು ಅವರೇ ಬಂದು ಈ ಒಂದು ಆಚರಣೆನ ಮಾಡ್ಕೊಂಡು ಹೋಗೋದ್ರಿಂದ ಕಟ್ಟಿಸ್ಕೊಳ್ಳೋರ್ಗೂ ರಕ್ಷೆ, ಕಟ್ಟೋರ್ಗೂ ರಕ್ಷೆ ಅಂತ ನಾನು ಈ ರಕ್ಷಾಬಂಧನ ದಿನ ಹೇಳ್ತೀನಿ. ನೋಡಿ, ನಾವು ಒಡ ಹುಟ್ಟಿದಾಗ ತಾಯಿ ಗರ್ಭದಿಂದ ಬಂದಾಗ ಒಂದು ಮನೇಲಿ ಎಲ್ಲರೂ ಎಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಒಂದು ತಟ್ಟೆಲಿರೋದನ್ನ ಹಂಚ್ಕೊಂಡು ನಾವು ಒಂದು ಪ್ರೀತಿ ವಿಶ್ವಾಸದಲ್ಲಿ ತಿನ್ಕೊಂಡು ದೊಡ್ಡವರಾಗ್ತಾ ಬರ್ತೀವಿ. ಆ ದೊಡ್ಡವರಾದಮೇಲೆ ಹೆಣ್ಮಕ್ಳಿದ್ರೆ 3 ಮನೆ ಸೇರ್ಕೋತಾರೆ. ಹಾಗಾಗಿ ಮತ್ತೆ ಅವ್ರು ಒಂದುಗೂಡೋದು ಭಾಳನೇ ಕಷ್ಟ ಆಗೋಗ್ಬಿಡುತ್ತೆ. ಎಲ್ಲೋ ಹಬ್ಬ ಹರಿದಿನ ಹಿಂಗೆ ಬರ್ತಾರೆ ಹೋಗ್ತಾರೆ. ಆದರೆ ಅವ್ರು ಬಂದಾಗ ಅಣ್ಣಂದಿರು ಇರುತ್ತಾರೋ ಇರೋದಿಲ್ವೋ ಗೊತ್ತೇ ಇಲ್ಲ. ಈ ರಕ್ಷಾಬಂಧನ ಅಂತ ಒಂದು ಬಂದಾಗ ಯಾರು ಇರಲಿ ಇಲ್ಲದೆ ಹೋಗಲಿ ಅಣ್ಣಂದಿರು ಮನೇಲಿ ಇದ್ದೇ ಇರ್ತಾರೆ, ತಮ್ಮಂದಿರು ಮನೇಲಿ ಇದ್ದೇ ಇರ್ತಾರೆ. ಸೊ ಹಂಗಾಗಿ ಅಣ್ಣ ತಮ್ಮಂದಿರು ಈ ಅಕ್ಕ ತಂಗಿದಿರಿಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸೋಂತಹ ಹಬ್ಬ ಆಗಿದೆ. ಕೆಲವರು ನಾಗರ ಪಂಚಮಿಲೂ ನೋಡಿ, ಅಣ್ಣ ತಮ್ಮಂದಿರ ಬೆನ್ನಿಗೆ ಒಂದು ಹುತ್ತದ ಮಣ್ಣು ಹಚ್ಚೋದ್ರಿಂದನೂ ಸಹ ಈ ಒಂದು ಆಚರಣೆ ಮಾಡಿ ಅವ್ರಿಗೆ ಒಂದು ಹಾರೈಸ್ತಾರೆ, ರಕ್ಷೆ ಕೊಡೋ ಅಂತಹ ಈ ಒಂದು ಹಬ್ಬ ಆಗಿದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ರಕ್ಷಾಬಂಧನದ ಶುಭಾಶಯ ಆಗಿದೆ. ಈ ರಕ್ಷಾಬಂಧನ ಯಾವಾಗಪ್ಪ ಶುಕ್ರವಾರ 28ನೇ ತಾರೀಕು ಬಂದಿದೆ. ಪ್ರತಿಯೊಬ್ಬರು ಈ ಆಚರಣೆ ಮಾಡ್ಕೊತ ನೀವು ಮುಂದೂಡ್ಕೊತ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಾನು ಸಹ ನನ್ನ ತಮ್ಮನ ಮನೆಗೆ ಹೋಗಿ ನಾನು
ನಮ್ಮ ಅಕ್ಕ ಇಬ್ಬರು ಒಂದು ರಾಖಿಯನ್ನು ಕಟ್ಟಿ ಆಚರಣೆ ಮಾಡ್ಕೊಂಬಂದ್ವಿ. ತುಂಬ ಒಂದು ಖುಷಿ ಆಯಿತು, ಒಂದು ಬಾಂಧವ್ಯ ಬಂತು. ಎಷ್ಟೋ ಜನ ಚಿಕ್ಕವರಿಂದನೇ ಮಾತುಗಳ್ನ ಕಡಿಮೆ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ. ಕೆಲವರು ಮಾತಾಡ್ತಾ ಸಣ್ಣ ಪುಟ್ಟ ವಿಷಯಕ್ಕೆ ಏನೋ ಒಂದು ಸ್ವಲ್ಪ ಬೇಜಾರಲ್ಲಿರ್ತಾರೆ. ಈ ಒಂದು ಬಾಂಧವ್ಯ ಪ್ರೀತಿ ಅಂತ ಬಂದಾಗ ಅವರು ಮರ್ತೋಗ್ಬಿಡ್ತಾರೆ, ನಾವು ಮರ್ತೋಗ್ಬಿಡ್ತೀವಿ ಸ್ನೇಹಿತರೆ. ಸೊ ಹಂಗಾಗಿ ಈ ಒಂದು ಆಚರಣೆ ಮಾಡಿ ಎಲ್ಲರಿಗೂ ಒಂದು ಶುಭ ತರಲಿ. ನಾವು ಯಾವುದೋ ಒಳ್ಳೊಳ್ಳೆ ಒಂದು ಆಚರಣೆ ಮಾಡ್ಕೊಬರ್ತೀವೋ ಅದು ನಮ್ಮ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿ ನಮ್ಮ ಮಕ್ಕಳೂ ಸಹ ಇದೇ ಥರನೇ ಒಂದು ಆಚರಣೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು 28ನೇ ತಾರೀಕು ನಾನೇನು ಹುಣ್ಣಿಮೆ ಅಂತ ಹೇಳಿದ್ದೀನಿ, ಅದು 27ನೇ ತಾರೀಕಿಗೆ ಪ್ರಾರಂಭ ಆಗಿ 28ಕ್ಕೆ ಮುಕ್ತಾಯ ಆಗುತ್ತೆ. ಈ ಒಂದು ಹುಣ್ಣಿಮೆಯಿಂದ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಯಾವುದೇ ಥರದ ತೊಂದರೆ ತಾಪತ್ರೆ ಖಂಡಿತವಾಗಿಯೂ ಇರೋದಿಲ್ಲ. ಯಾಕಂದರೆ ಅವತ್ತೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ನಾವು ಲಕ್ಷ್ಮೀ ಶ್ರೀಮನ್ನಾರಾಯಣನ ಪತ್ನಿಯಾದಂಥ ಲಕ್ಷ್ಮಿನೇ ನಾವು ಅವತ್ತು ಆಚರಣೆ ಮಾಡ್ತೀವಿ. ಸೊ ಹಂಗಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬನ ಪ್ರತಿಯೊಬ್ಬರು ಆಚರಣೆ ಮಾಡಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಹಬ್ಬನ ನೀವು ಮಾಡ್ಕೊಳ್ತಾ ಬನ್ನಿ. ಆಗಲ್ಲ ಅಂದರೆ ರಾಹುಗಾಲ ಯಮಗಡಗಾಲ ನೋಡಿಕೊಂಡು ನೀವೊಂದು ಈ ಆಚರಣೆ ಮಾಡಿ. ಹಂಗೂ ಆಗಲ್ಲ ಅನ್ನೋರು ಸಂಜೆ ಒಂದು ಗೋಧೂಳಿ ಸಮಯದಲ್ಲೂ ಸಹ ನೀವು ಈ ಹಬ್ಬನ ಆಚರಣೆ ಮಾಡ್ಕೊಳ್ತಾ ಬರ್ಬೋದು. ಮತ್ತು ಚಂದ್ರಗ್ರಹಣ ಅಂತ ಬಂದರೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತದಲ್ಲಿ ಈ ಗ್ರಹಣ ಇಲ್ಲ. ಗ್ರಹಣ ಗೋಚಾರ ಸೂತಕ ಯಾವುದೇ ಥರದ್ದು ಇಲ್ಲ. ಇದು ಬೇರೆ ದೇಶಗಳಲ್ಲಿ ಒಂದು ಇರೋದ್ರಿಂದ ನಮ್ಮ ದೇಶದಲ್ಲಿ ಅದು ಹೆಸರು ಬರುತ್ತೆ ಹೊರತು ಯಾವುದೇ ಥರದ ತೊಂದರೆ ತಾಪತ್ರೆ ಇರುವುದಿಲ್ಲ. ಆ ಗ್ರಹಣನೂ ಬಂದು ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಿ, ರಾತ್ರಿ ಬಂದು ಬೆಳಗಿನ ಜಾವಕ್ಕೆ ಅದು ಮುಕ್ತಾಯ ಆಗೋಗುತ್ತೆ ಸ್ನೇಹಿತರೆ. ಖಂಡಿತ ಯಾವುದೇ ಅನುಮಾನ ಇಲ್ಲದಾಗೆ ನೀವು ಈ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲೆಲ್ಲಿ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಅಲ್ಲಿಗೂ ಹೋಗಿ ಬನ್ನಿ. ಶಕ್ತಿ ಇದ್ದರೆ ನಿಮ್ಮ ಮನೆಗಳಲ್ಲೂ ನೀವು ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬನೂ ನೀವು ಆಚರಣೆ ಮಾಡ್ಕೋಬೋದು. ಮತ್ತು ಮುಖ್ಯವಾಗಿ ರಕ್ಷಾಬಂಧನದ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ರಕ್ಷಾಬಂಧನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಮತ್ತು ಹುಣ್ಣಿಮೆ ಏನು ಅದು ಗುರುವಾರ ಪ್ರಾರಂಭ ಆಗಿ ಶುಕ್ರವಾರ ಬೆಳಗಿನ ಜಾವಕ್ಕೆ ಮುಗಿಯೋದ್ರಿಂದ ನಮಗೆ ಈ ಒಂದು ಆಚರಣೆ ಹಬ್ಬ ಮಾಡೋದಕ್ಕೆ ಯಾವುದೇ ಥರದ ಒಂದು ತೊಂದರೆ ತಾಪತ್ರೆ ಖಂಡಿತವಾಗಿ ಇರೋದಿಲ್ಲ. ಏನು ನೀವು ಯಥಾಶಕ್ತಿ 21ನೇ ತಾರೀಕು ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೇ ಒಂದು ನಿಯಮವಾಗಿ 28ನೇ ತಾರೀಕು ಸಹ ನೀವು ಒಂದು ಆಚರಣೆ ಮಾಡ್ಕೊಳ್ತಾ ಹೋಗಿ. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಆದಷ್ಟು ಸ್ವಲ್ಪ ಈ ಸರಿ ಹಸಿರು ಸೀರೆನ ಉಡ್ಸೋದು ಕಡಿಮೆ ಇದೆ. ಮಿಕ್ಸಿಂಗ್ ಸೀರೆಯಲ್ಲಿ ಬೇಕಾದರೂ ಉಡ್ಸ್ಕೋಬೋದು, ಇಲ್ಲ ಆರೆಂಜು ಗೋಲ್ಡು ಈ ಥರ ಸೀರೆಗಳನ್ನ ಉಡ್ಸ್ಕೊಳ್ತಾ ನೀವು ಪೂಜೆಗಳ್ನ ಮಾಡ್ಕೊಳ್ಳಿ. ಯಥಾಶಕ್ತಿ ನಿಮ್ಮ ಅಕ್ಕಪಕ್ಕ ಇರೋವಂಥ ಹೆಣ್ಮಕ್ಳುಗಳ್ನ ಕರೆದು ನೀವೊಂದು ಕುಂಕುಮ ಕೊಡೋದ್ರಿಂದನೂ ನಿಮಗೆ ಹೆಚ್ಚಿನ ಒಂದು ಫಲ ಸಿಗುತ್ತೆ. ಆದಷ್ಟು ಲಲಿತಾ ಸಹಸ್ರನಾಮ ಮತ್ತು ಲಕ್ಷ್ಮೀ ಅಷ್ಟೋತ್ತರ ಇವೆಲ್ಲ ಹಾಕ್ಕೊತ ಬನ್ನಿ. ವಿಷ್ಣು ಸಹಸ್ರನಾಮ ಕೇಳಿದಷ್ಟು ತುಂಬಾ ಒಳ್ಳೆಯದು ಅವತ್ತೂ. ಯಾಕಂದರೆ ಲಕ್ಷ್ಮೀನಾರಾಯಣನ ಒಂದು ಆರಾಧನೆ ಮಾಡೋಂಥ ಪುಣ್ಯ ದಿನ ಆಗಿದೆ ಸ್ನೇಹಿತರೆ. ಈ ಎಲ್ಲ ಒಂದು ಕಾರ್ಯಕ್ರಮವೂ ಒಂದೇ ದಿನ ಬಿದ್ದಿರೋದ್ರಿಂದ 28ನೇ ತಾರೀಕು ತುಂಬ ಚೆನ್ನಾಗಿದೆ. ಬೆಳಗ್ಗೆಯಿಂದನೇ ನಮಗೆ ರಾಯರ ಆರಾಧನೆ ಬರುತ್ತೆ 29ನೇ ತಾರೀಕಿಂದ. ಅದ್ರ ಬಗ್ಗೆಯೂ ನಾನು ಆಲ್ರೆಡಿ ವಿಡಿಯೋ ಇನ್ನು ರಾಯರ ಬಗ್ಗೆ ಏನೆಲ್ಲ ಒಂದು ನೈವೇದ್ಯಕ್ಕೆ ಇಡಬೇಕು, ಹೆಂಗೆಲ್ಲ ಒಂದು ಪೂಜೆ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಾಡ್ತೀನಿ. 29, 30, 31 3 ದಿವಸನೂ ಈ ರಾಯರ ಒಂದು ಆರಾಧನೆ ತುಂಬ ಚೆನ್ನಾಗಿ ನಡೆಯುತ್ತೆ. ಎಲ್ಲ ರಾಯರ ಮಠದಲ್ಲೂ ಅದ್ಧೂರಿಯಾಗಿ ರಾಯಪ್ಪನಿಗೆ ಒಂದು ಆರಾಧನೆ, ಒಂದು ಒಂದು ಪೂಜೆ ಮಾಡ್ತಾರೆ. ನಾವುಗಳು ಸಹ ಅಲ್ಲೋಗ್ಬಿಟ್ಟು ರಾಯಪ್ಪನ ದರ್ಶನ ಮಾಡಿ ಒಂದು ಪ್ರಸಾದ ತೊಗೊಬರೋದ್ರಿಂದ ನಮಗೂ ಒಂದು ಕೋಟಿ ಫಲ ಇದೆ ಸ್ನೇಹಿತರೆ. ಇವತ್ತು ಮುಖ್ಯವಾಗಿ ನಾನು ಒಂದು ರಾಖಿ ಹಬ್ಬದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ಈ ರಾಖಿ ಹಬ್ಬದ ಶುಭಾಶಯಗಳು ಎಲ್ಲರ ಸಮಸ್ತ ನಾಡಿನ ಜನತೆಗೂ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ಏನಾನ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ರಾಖಿ ಹಬ್ಬ ಅಂದರೆ ತುಂಬ ಒಂದು ಪ್ರೀತಿ ಬಾಂಧವ್ಯನ ಬೆಳೆಸೋ ಅಂಥ ಹಬ್ಬ ಆಗಿದೆ ಸ್ನೇಹಿತರೆ. ಈ ಹಬ್ಬನ ಖಂಡಿತ ಯಾರೆಲ್ಲ ಒಂದು ಸಣ್ಣ ಪುಟ್ಟ ಒಂದು ಮನಸ್ತಾಪ ದ್ವೇಷ ಮಾಡಿಕೊಂಡು ಯಾರು ಅಣ್ಣ ತಮ್ಮಂದಿರನ್ನ ದೂರ ಮಾಡಬೇಡಿ. ನೀವು ಅಷ್ಟೇ ಅಣ್ಣ ತಮ್ಮಂದಿರ ಸಣ್ಣ ಪುಟ್ಟ ವಿಷಯಕ್ಕೆ ಅಕ್ಕ ತಂಗಿದಿರನ್ನ ಯಾವತ್ತೂ ಕಳ್ಕೊಬೇಡಿ. ತವರು ಮನೆ ಖಂಡಿತ ಉಳಿಬೇಕು ಅಂತ ನಾನು ವಿಡಿಯೋ ಮುಖಾಂತರ ಹೇಳ್ತೀನಿ. ನೀವು ಒಂದು ಪ್ರೀತಿ ವಿಶ್ವಾಸದಿಂದ ತೋರಿಸಿ, ಅವರು ಒಂದು ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡು ಇದನ್ನು ಮುಂದುವರ್ಸ್ಕೊಂಡು ಹೋಗೋದನ್ನೇ ನಾವು ಈ ರಕ್ಷಾಬಂಧನ ಅಂತ ಹೇಳ್ತೀವಿ. ಈ ರಕ್ಷಾಬಂಧನ ನಮಗೂ ರಕ್ಷೆಯಾಗಿರಲಿ ಹೆಣ್ಮಕ್ಳ ಜೀವನದಲ್ಲಿ. ಮತ್ತು
ನಾವು ಕಟ್ಟೋವಂಥ ಗಂಡು ಮಕ್ಕಳು ಜೀವನನೂ ಒಂದು ರಕ್ಷೆ ಆಗಿರಲಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನೋಡಿ, ಖಂಡಿತ ನಾಳೆ ಶುಕ್ರವಾರ ಒಂದು ಹುಣ್ಣಿಮೆ ಇದೆ, ಮತ್ತು ರಕ್ಷಾಬಂಧನ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇದೆ. 3 ಆಚರಣೆನೂ ಸಹ ನಾಳೆ ಕೆಲವರು ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ತ್ರಿಬಲ್ ಸ್ಟಾರ್ ಅಂತಲೇ ನಾವು ಹೇಳ್ಬೋದು. ತುಂಬ ಒಂದು ಪವಿತ್ರವಾದಂತಹ ದಿನ. ಎಲ್ಲರೂ ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಕೊಳ್ಳಿ. ಎಲ್ಲರೂ ರಕ್ಷಾಬಂಧನನ ಆಚರಣೆ ಮಾಡ್ಕೊಳ್ಳಿ. ಹರಿ ಓಂ ಹರೇ ಶ್ರೀನಿವಾಸ.